ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ರಾಜಕೀಯ ಕೆಸರೆ ರಚ್ಚಾಟಕ್ಕೆ ವೇದಿಕೆಯಾದ ಕೈಗಾರಿಕಾ ಪ್ರದೇಶದ ಭೂಸ್ವಾಧೀನ ಪ್ರಕ್ರಿಯೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ಪರ ವಿರುದ್ಧ 2 ರೈತ ಸಂಘದ ಬಣಗಳ ಹೋರಾಟ. ಮಾರ್ಚ್ 26ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ ಕೋಲಾಜ್ ನಾಟಕ ಪ್ರದರ್ಶನ. ಕನ್ನಡ ಭವನದಲ್ಲಿ ನಾಟಕ ಪ್ರದರ್ಶನ. ಪತ್ರಕರ್ತ ಕೋಟಗಾನಹಳ್ಳಿ ರಾಮಯ್ಯ ರಚಿಸಿದ ನಾಟಕ. ಪ್ರವಾಸಿ ತಾಣವಾಗಿ ಬದಲಾಗುತ್ತಿರುವ ಇತಿಹಾಸ ಪ್ರಸಿದ್ಧ ಅಂಬಾಜಿ ದುರ್ಗದ ಬೆಟ್ಟ. ದುಷ್ಟ ಸಂಹಾರ, ವೀರಾಂಜನೇಯ ಸ್ವಾಮಿ, ಅಂಬೋಜೇಶ್ವರ ಹಾಗೂ ದುರ್ಗಾ ಪರಮೇಶ್ವರಿ ದೇವಾಲಯಗಳ ಅಭಿವೃದ್ಧಿ. ಪವಿತ್ರ ಯಾತ್ರಾ ಸ್ಥಳವಾಗಿ ಬದಲಾಗುವ ಲಕ್ಷಣ. ವಾರ್ತೆಗಳ ವಿವರ. ಸರ್ಕಾರಕ್ಕೆ ಏನು ಅಗತ್ಯವಿತ್ತೋ ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಗಮವಾಗಿ ನಡೆಯುತ್ತಿದೆ. ದೇವನಹಳ್ಳಿ ತಾಲೂಕಿನಲ್ಲಿ ರೈತರ ಒಗ್ಗಟ್ಟಿನ ಹೋರಾಟದಿಂದ ಭೂಸ್ವಾಧೀನ ಕೈಬಿಟ್ಟ ಸರ್ಕಾರ ಇದೀಗ ರೈತರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಿ ತನ್ನ ಬೇಳೆ ಬೇಯಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದೆಯೇ ಎಂಬ ಸಂದೇಹ ಮೂಡಿಸುತ್ತಿದೆ. ಹಾಗಾದರೆ ಏನು ಈ ಸಮಸ್ಯೆ? ಈ ಸ್ಟೋರಿ ನೋಡಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂಮಿ ಸ್ವಾಧೀನ ಪ್ರಕ್ರಿಯೆ ಇದೀಗ ರಾಜಕೀಯ ಕೆಸರೆ ರಚ್ಚಾಟಕ್ಕೆ ಕಾರಣವಾಗಿದೆ. ನೇರವಾಗಿ ಯಾವುದೇ ಪಕ್ಷದ ನಾಯಕರು ಈ ಭೂ ಸ್ವಾಧೀನದ ಪರ ಅಥವಾ ವಿರೋಧ ಮಾತನಾಡುತ್ತಿಲ್ಲವಾದರೂ ರೈತರ ನಡುವೆ ಭಿನ್ನಮತ ಮೂಡಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಎಂದರೆ ತಪ್ಪಾಗಲಾರದು. ಸರ್ಕಾರದ ಈ ಕ್ರಮದಿಂದಾಗಿ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ 2 ರೈತ ಹೋರಾಟಗಳು ನಡೆಯುತ್ತಿದ್ದು, ಒಂದು ಪರ ಮತ್ತೊಂದು ವಿರೋಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 1800 ಎಕರೆ ಪ್ರದೇಶವನ್ನು ಕೈಗಾರಿಕಾ ವಲಯವೆಂದು ಘೋಷಿಸಿ ರಾಜ್ಯ ಸರ್ಕಾರ ಈಗಾಗಲೇ ನೋಟಿಫಿಕೇಶನ್ ನೀಡಿದೆ. ಆದರೆ ಇದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ ಕಾರಣ ಮತ್ತೊಮ್ಮೆ ಪರಿಶೀಲನೆ ನಡೆಸಿದ ಸರ್ಕಾರ ಸುಮಾರು 400ಕ್ಕೂ ಹೆಚ್ಚು ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ವಶಪಡಿಸಿಕೊಳ್ಳಲು 2ನೇ ಸುತ್ತಿನ ನೋಟಿಫಿಕೇಶನ್ ಜಾರಿಗೊಳಿಸಿದೆ. ಆದರೆ ಕೈಗಾರಿಕಾ ಪ್ರದೇಶಕ್ಕೆ ಭೂಮಿಯನ್ನೇ ನೀಡುವುದಿಲ್ಲ ಎಂದು ರೈತ ಸಂಘದ ಒಂದು ಬಣ ಕಳೆದ ಹಲವು ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿಗೆ ಮುಂದಾಗಿದೆ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಕಾರಣ 2823 ಎಕರೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳುವಂಥ ವಿಚಾರವಾಗಿ ಈಗಾಗಲೇ ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ. 19 ತಿಂಗಳಿಂದ ಇವತ್ತು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟಗಳನ್ನು ನಡೀತಾ ಇದ್ದರೂ ಕೂಡ ಏನಿವತ್ತು ಕಣ್ಣು ಕಿವಿ ಕಾಣದಂಥ ಈ ಸರ್ಕಾರಗಳು ಇವತ್ತು ಬೋರ್ವನ್ನನ್ನು ಜಾರಿ ಮಾಡಿದೆ. ವಿಶೇಷವಾಗಿ ರೈತರು ಇವತ್ತು ಆ ಭೂಮಿಯಲ್ಲಿ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಹಾಲು ಇರ್ಬೋದು, ರೇಷ್ಮೆ ಇರ್ಬೋದು, ತರಕಾರಿಗಳನ್ನು ಕೊಟ್ಟಂಥ ಈ ಭೂಮಿ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಗುಣಮಟ್ಟದ ಭೂಮಿ ಅಂತೇಳಿ ಅಧಿಕೃತವಾದಂಥ ಪತ್ರದೊಂದಿಗೆ ಇರುವಂಥ ಈ ಭೂಮಿ ಇವತ್ತು ಕಣ್ಮರೆಯಾಗುವಂಥ ಪರಿಸ್ಥಿತಿಗೆ ಬಂದಂಥ ಸಂದರ್ಭ ಇವತ್ತು ಊಹಿಸಿಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತದೆ. ಆದರೆ ಈ ನಡುವೆ ರೈತ ಸಂಘದ ಮತ್ತೊಂದು ಬಣ ಸರ್ಕಾರ ಕೂಡಲೇ ಭೂಸ್ವಾಧೀನ ಮಾಡಿಕೊಂಡು ರೈತರಿಗೆ 4 ಕೋಟಿ ಪರಿಹಾರ ನೀಡುವ ಜೊತೆಗೆ ಮನೆಗೊಂದು ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿ ನಿನ್ನೆಯಿಂದ ಅದೇ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದೆ. 2 ರೈತ ಬಣಗಳು ಭೂಸ್ವಾಧೀನದ ಪರ ಒಂದು ಬಣ ವಿರೋಧಿಸಿ ಮತ್ತೊಂದು ಬಣ ಪ್ರತಿಭಟನೆ ನಡೆಸುತ್ತಿದ್ದು, ಇದೀಗ ಸರ್ಕಾರ ಮಧ್ಯಪ್ರವೇಶಕ್ಕೆ ಬದಲು ರೈತ ಸಂಘಗಳ ಕಿತ್ತಾಟ ನೋಡುತ್ತಿರುವುದು ವಿಶೇಷ. ಭೂಸ್ವಾಧೀನದ ಪರ ಇರುವ ರೈತ ಸಂಘದ ಮುಖಂಡರು ಮಾತನಾಡಿ, ಭೂಸ್ವಾಧೀನಕ್ಕೆ ವಿರೋಧ ಮಾಡುತ್ತಿರುವುದು ಶಿಡ್ಲಘಟ್ಟದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ಅವರು ಎಂದು ಆರೋಪಿಸಿದರೆ, ಮತ್ತೊಂದು ಬಣ ಯಾವುದೇ ಕಾರಣಕ್ಕೂ ತಾವು ಭೂಮಿ ನೀಡಲು ಸಿದ್ಧವಿಲ್ಲ, ಸರ್ಕಾರ ಕೂಡಲೇ ಈ ವಿಚಾರ ಕೈಬಿಡಬೇಕು ಎಂದು ಆಗ್ರಹಿಸಿ ಹೋರಾಟ ನಡೆಸುತ್ತಿದೆ. ಈ ನಡುವೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಅವರು ಭೂಸ್ವಾಧೀನ ವಿರೋಧಿ ಬಣದ ಹೋರಾಟದಲ್ಲಿ ಭಾಗವಹಿಸದಿರುವುದು ಮತ್ತೊಂದು ಬಣದ ಕಣ್ಣು ಕೆಂಪಾಗಿಸಿದೆ.
ಮಾಹಿತಿ ಕೊರತೆಯಿಂದ ರೇಶ್ ಅವರು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮಾಹಿತಿ ಬೇಕಾದರೆ ನಾವು ನೀಡುತ್ತೇವೆ. ಸರ್ಕಾರದ ಹುದ್ದೆಯಲ್ಲಿದ್ದು ಹೋರಾಟದಲ್ಲಿ ಭಾಗವಹಿಸದಿರುವುದು ಅಕ್ಷಮ್ಯ ಅಪರಾಧ. ಅವರು ಗ್ಯಾರಂಟಿ ಸಮಿತಿಗೆ ರಾಜೀನಾಮೆ ನೀಡಿ ಮತ್ತೆ ಹೋರಾಟದಲ್ಲಿ ಭಾಗವಹಿಸಲಿ ಎಂದು ಭೂಸ್ವಾಧೀನದ ಪರ ಇರುವ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ನಾವಿವತ್ತು ಸೇರಿದ್ದೀವಿ. 2ನೇ ದಿನ ಪ್ರತಿಭಟನೆ ನಡೀತಾ ಇದೆ ಅಂತಂದರೆ KDP ಜಂಗಮಕೋಟೆ ಹದಿಮೂರಹಳ್ಳಿ ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವಿವತ್ತು ಇಲ್ಲಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದೀವಿ. ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? 2ನೇ ವಿಚಾರ ಬಂದ್ಬಿಟ್ಟು ಈಗಾಗಲೇ ಸರ್ಕಾರ ನಿರ್ಧಾರ ತಗೊಂಡಾಗೆ ಕೃಷಿ ಭೂಮಿಯನ್ನು 400 ಎಕರೆ ಚಿಲ್ಲರೆ ಕೃಷಿ ಭೂಮಿಯನ್ನು ಬಿಟ್ಕೊಂಡಿದೆ. ಆಮೇಲೆ ಈಗ ಉದ್ದೇಶಪೂರ್ವಕವಾಗಿ ಅದನ್ನು ತಡೆಯುವಂಥ ಪ್ರಯತ್ನಗಳು ಕುತಂತ್ರಗಳು ನಡೀತಾ ಇದೆ. ಅದನ್ನು ಫಸ್ಟು ನಿಲ್ಲಿಸಬೇಕು. ಸರ್ಕಾರ ಆದಷ್ಟು ಬೇಗ ರೈತರಿಗೆ 3 ರಿಂದ 4 ಕೋಟಿ ಪರಿಹಾರವನ್ನು ಕೊಟ್ಟು ಮನೆಗೆ ಒಬ್ಬರಿಗೆ ಉದ್ಯೋಗವನ್ನು ಕೊಟ್ಟು ಆದಷ್ಟು ತ್ವರಿತವಾಗಿ ಕೈಗಾರಿಕಾ ವಲಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಮಾನ್ಯ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಯಳವಳ್ಳಿ ರಮೇಶ್ ಅಣ್ಣವರೇ, ತಮಗೆ ಮಾಹಿತಿಯ ಕೊರತೆ ಇದೆ. ಯಾಕಂದರೆ ಇವತ್ತು ತಾವು ಸರ್ಕಾರದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ. ಗ್ಯಾರಂಟಿ ಸಮಿತಿಯಿಂದ ಸರ್ಕಾರ ಇರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ಸು. ಆದರೆ ನೀವು ಬಂದು ಅಲ್ಲಿ ಏನು ಬೆಂಬಲವನ್ನು ಕೊಟ್ಟಿದ್ದೀರಿ, ನಾವು ಅದನ್ನು ಖಂಡಿಸ್ತೀವಿ. ಯಾಕೆ ಖಂಡಿಸ್ತಾ ಇದ್ವಿ ಅಂದರೆ ಏನು ಅವತ್ತು ವೇದಿಕೆ ಎದುರು ಬಂದು ನಮಗೆ ಭೂಮಿ ಪರವಾಗಿರ್ತೇವೆ ಅಂತೇಳಿ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಭೂಮಿ ಬೇಕು, ಆದರೆ ನಿಮಗೆ ಮಾಹಿತಿಯ ಕೊರತೆ ಇದೆ. ಮಾಹಿತಿ ಬೇಕಾಗಿದೆ, ನಮ್ಮ ವೇದಿಕೆ ಹತ್ರ ಬನ್ನಿ, ನಾವು ಕೊಡ್ತೀವಿ. ಇಲ್ಲಾಂದರೆ ನೀವು ರಾಜೀನಾಮೆ ಕೊಟ್ಟು ನೀವು ಹೋಗಿ ವೇದಿಕೆ ಮೇಲೆ ಕೂತ್ಕೊಳ್ಳಿ, ನಮಗೇನು ಯಾವುದೇ ರೀತಿ ಅಭ್ಯಂತರ ಇಲ್ಲ. ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ, ಸರ್ಕಾರದ ಅಂಗಸಂಸ್ಥೆಯಾಗಿ ನೀವು ವಿರೋಧ ಪಕ್ಷದವರು ಕೂತ್ಕೊಂಡು ರೈತರನ್ನ ಹೊಡೆದೆಬ್ಸೋದು ನಿಮಗೆ ಶೋಭೆ ಅಲ್ಲ ರಮೇಶಣ್ಣ. ಇವತ್ತು ಸರ್ಕಾರದ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 2823 ಎಕರೆಯಲ್ಲಿ 491 ಎಕರೆ ನೀರಾವರಿ ಪ್ರದೇಶ ಮಾನ್ಯ ಮುಖ್ಯಮಂತ್ರಿಗಳು ಗೌರವ ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿದೆ. ನಾವು ರೈತರ ಪರ ಅಂತ ಹೇಳಿದ್ದಾರೆ. ಆದರೆ ನಾವು ಯಾರು? ಇಲ್ಲಿ ಇವತ್ತು ಭೂಮಿ ಕೊಡ್ತಕ್ಕಂಥವರು ಯಾಕೆ ನಮ್ಮ ಭೂಮಿ ಕೊಡ್ತಾ ಇದ್ದಾರೆ? ನಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ, ನಮ್ಮ ಮಕ್ಕಳ ಮುಂದಿನ ನಿರುದ್ಯೋಗ ನಿವಾರಣೆ, ನಮ್ಮ ಜಮಕೋಟೆ ಅಭಿವೃದ್ಧಿ ಕಡೆ ಹೋಗಬೇಕು. ಇವತ್ತು ಇಡೀ ಜಿಲ್ಲೆಯಲ್ಲಿ ಜಮಕೋಟೆ ಅಭಿವೃದ್ಧಿ ಕ್ಷೀಣಿಸ್ತಾ ಇದೆ. ಅಂಥದ್ರಲ್ಲಿ ಏನೋ ಒಂದು ಅಭಿವೃದ್ಧಿ ಆಗಲಿ ಅನ್ನೋ ಒಂದು ದೂರದೃಷ್ಟಿಯಿಂದ ಇವತ್ತು ನಾವೆಲ್ಲ ಒಟ್ಟಾಗಿ 13 ಹಳ್ಳಿಗಳ ಸ್ವಾಭಿಮಾನ, ನಮ್ಗೆ ಯಾವುದೇ ರಾಜಕೀಯ ಪಕ್ಷಗಳ ಬೆಂಬಲ ಇಲ್ಲ, ಯಾವುದೇ ಬಿಲ್ಡರ್ಗಳ ಬೆಂಬಲ ಇಲ್ಲ. ಯಾಕಂದರೆ ಎಲ್ಲಿ ಹಣ ಇರುತ್ತೋ, ಎಲ್ಲಿ ಬಿಲ್ಡರ್ಗಳಿರ್ತದೋ ಅಲ್ಲಿ ವೇದಿಕೆ ಹತ್ರ ಬರ್ತಾರೆ. ಆದರೆ ನಾವು ಯಾರೂ ಕೂಡ ಬಿಲ್ಡರ್ಗಳ ಪರ ಇಲ್ಲ. ನಾವು ಸ್ವಾಭಿಮಾನಿ ರೈತರಾಗಿ ಇವತ್ತು ಸ್ವಾಭಿಮಾನವಾಗಿ ಕುತ್ಕೊಂಡಿದ್ದೀವಿ. ಇವತ್ತು ನಮ್ಮ ಬೇಡಿಕೆ ಅಷ್ಟೇ, ಏನು ನೀವು ಇನ್ನು 2833 490 ಹೋದರೆ ಇನ್ನು 2333, 2333ರಲ್ಲಿ 1790 ಎಕರೆ ಸರ್ಕಾರದ ಅಧೀನದಲ್ಲಿದೆ. ಒಟ್ಟಿನಲ್ಲಿ ರೈತ ಬಣಗಳ ನಡುವೆ ಕಿತ್ತಾಟ ತಾರಕಕ್ಕೇರುತ್ತಿದ್ದು, ಇದು ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರಸ್ತುತ ಕಾಲಮಾನದಲ್ಲಿ ಸ್ಮಾರ್ಟ್ ಫೋನ್ ಒಂದಿದ್ದರೆ ಏನೂ ಬೇಡ ಅನ್ನೋ ಮನೋಭಾವ ಜನರಲ್ಲಿದೆ. ಒಂದು ಕಾಲದಲ್ಲಿ ಪ್ರಸಿದ್ಧಿ ಪಡೆದಿದ್ದ ನಾಟಕಗಳು, ಮತ್ತೊಂದು ಕಾಲದಲ್ಲಿ ಪ್ರಸಿದ್ಧಿ ಪಡೆದಿದ್ದ ಸಿನಿಮಾಗಳು ಇದೀಗ ತಮ್ಮ ವೈಭವ ಕಳೆದುಕೊಂಡಿರುವ ಈ ಸಂದರ್ಭದಲ್ಲೇ ಈ ನೆಲದ ಮಣ್ಣಿನ ಮಹತ್ವ ತಿಳಿಸುವ ನಾಟಕವೊಂದನ್ನು ಪ್ರದರ್ಶಿಸಲು ಕಲಾವಿದರು, ಪತ್ರಕರ್ತರು ಆಗಿರುವ ಕೋಟಗಾನಹಳ್ಳಿ ರಾಮಯ್ಯ ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಂಬೇಡ್ಕರ್ ಕೋಲಾಜ್ ನಾಟಕ ಪ್ರದರ್ಶನವನ್ನು ಮಾರ್ಚ್ 26ರಂದು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ. ಮಹಾಟ್ ಕೆರೆಯ ನೀರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಟ್ಟಿದ 100ರ ನೆನಪಿಗಾಗಿ ಈ ನಾಟಕ ಪ್ರದರ್ಶನ ಆಯೋಜಿಸಿದ್ದು, ಕೋಲಾರದ 7 ಹೆಜ್ಜೆಗಳ ರಂಗಪಯಣ ಬುಡ್ಡಿದೀಪ ಆಯೋಜಿಸುತ್ತಿರುವ ಈ ನಾಟಕ ಪ್ರದರ್ಶನದ ಕುರಿತು ಇಂದು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೋಟಗಾನಹಳ್ಳಿ ರಾಮಯ್ಯ, ಪ್ರಸ್ತುತ ದಿನಪತ್ರಿಕೆಗಳು, ನಾಟಕಗಳು ಅವಸಾನದ ಅಂಚಿಗೆ ತಲುಪಿವೆ. ಇಂತಹ ಸಮಯದಲ್ಲಿ 2 ಗಂಟೆ ನೋಡುವ ಮತ್ತು ಕೇಳುವ ಸಾಮರ್ಥ್ಯವನ್ನು ಜನರು ಬೆಳೆಸಿಕೊಂಡಿರೆ ಉತ್ತಮ ಎಂಬ ಉದ್ದೇಶದೊಂದಿಗೆ ನಾಟಕ ಪ್ರದರ್ಶನ ನೀಡಲಾಗುತ್ತಿದೆ ಎಂದರು. 26ಕ್ಕೆ ಚಿಕ್ಕಬಳ್ಳಾಪುರ, 27ಕ್ಕೆ ಕೋಲಾರ, 28ಕ್ಕೆ ಹೊಸಕೋಟೆಯಲ್ಲಿ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದ್ದು, ಜನರನ್ನು ಕೂರಿಸುವ ಪ್ರಯತ್ನಕ್ಕೆ ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಿದರು. ಈ ನೆಲದ ಮಣ್ಣಿನ ಬಗ್ಗೆ ತಿಳಿಯಲು, ದಮನಿತ ಸಮುದಾಯಗಳ ಸಂಕಷ್ಟಗಳ ಬಗ್ಗೆ
ಅರಿಯಲು ಈ ನಾಟಕ ಹೆಚ್ಚು ಸಹಕಾರಿಯಾಗಿದ್ದು, ಹೆಚ್ಚು ಕಲಾ ಪ್ರೇಮಿಗಳು ಭಾಗವಹಿಸುವ ಮೂಲಕ ನಾಟಕ ಪ್ರದರ್ಶನ ಯಶಸ್ವಿಗೊಳಿಸುವಂತೆ ಕೋರಿದರು. ಅಂಬೇಡ್ಕರ್ ಕೊಲಾಜ್ ಅನ್ನುವಂಥ ಒಂದು ನಾಟಕನ ಬರೆದಿದ್ದೀನಿ. ಅದನ್ನು ರಂಗಾಯಣ ರೆಪರ್ಟರಿಯವರು ರಂಗಕ್ಕೆ ತಂದಿದ್ದಾರೆ. ಇದನ್ನು ಒಬ್ಬ ಬರಹಗಾರನಾಗಿ ನಾನು ನಾಟಕ ಬರೆದಾದ ಮೇಲೆ ಸುಮ್ಮನಿರ್ಬೋದಿತ್ತಲ್ಲ ಅಂತ ಕೇಳಿದೆ. ಆದರೆ ಈ ನಾಟಕ ಕೇವಲ ಒಂದು ನಾಟಕ ಮಾತ್ರ ಅಲ್ಲ, ಇದರಲ್ಲಿನ ಬೇರೊಂದು ರೀತಿಯ ಇವತ್ತಿಗೆ ಬೇಕಾದಂಥ ಈ ಒಡೆದ ಸಮುದಾಯಗಳಿಗೆ ಬೇಕಾದಂಥ ತಳವರ್ಗಗಳಿಗೆ ಬೇಕಾದಂಥ ಒಟ್ಟಾರೆ ಭಾರತೀಯರಿಗೆ ಬೇಕಾದಂಥ ಬಾಬಾ ಸಾಹೇಬರನ್ನು ಕಾಣಲೇಬೇಕಾದ್ದು ಇವತ್ತಿನ ತುರ್ತು ಅಂತ ಭಾವಿಸಿ ಈ ನಾಟಕದಲ್ಲಿ ಅಂಥ ಕಾಣಿಕೆಗಳನ್ನು, ಅಂಥ ಬಿಂಬಗಳನ್ನು ಸೆರೆದಿದ್ದೇವೆ. ಆ ಕಾರಣಕ್ಕಾಗಿ ನಾನು ಇದನ್ನು ಒಬ್ಬ ನಾಟಕಕಾರರನ್ನ ಆಚೆಗೆ ನಾನು ನಡೆದು ಊರೂರು ತಗೊಂಡೋಗ್ತೇನೆ. ಈ ಮೊದಲ ಸುತ್ತಲ್ಲಿ ಮೊನ್ನೆ 3 ಊರುಗಳಲ್ಲಿ ಪ್ರದರ್ಶನ ಆಯಿತು. ಮೊದಲ ಆರಂಭ ಆಗಿತ್ತು ಚಂದಾಪುರ, ಆನಂತರ ಆನೇಕಲ್, ಆನಂತರ ನಿನ್ನೆ ಕೊಂಡಜ್ಜೆ ಬಸಪ್ಪ ಸಭಾಂಗಣದಲ್ಲಿ ಈ ನಾಟಕ ಪ್ರದರ್ಶನ ಆಯಿತು. ಇನ್ನು ಮುಂದಿನದ ಸುತ್ತಿನ ನಡಿಗೆ ಸುತ್ತು ಚಿಕ್ಕಬಳ್ಳಾಪುರದಿಂದ ಆರಂಭ ಆಗ್ತಾ ಇದೆ. 26ನೇ ತಾರೀಕು ಇಲ್ಲಿ ನಾಟಕ ಇರುತ್ತೆ, 27ಕ್ಕೆ ಕೋಲಾರ ಇರುತ್ತೆ, 28ಕ್ಕೆ ಜನಪದರು ಹೊಸಕೋಟೆಯಲ್ಲಿರುತ್ತೆ, 29ಕ್ಕೆ ಮತ್ತೆ ಬೆಂಗಳೂರಲ್ಲಿ ಕೃಷಿ ಕಾಲೇಜಲ್ಲಿ 7 ಕಡೆಗೆ ಈ ನಾಟಕ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಇದು ಉದ್ದೇಶ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಸುಧಾ ವೆಂಕಟೇಶ್, ಕೆಸಿ ರಾಜಾಕಾಂತ್, ವೆಂಕಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಬಾಜಿ ದುರ್ಗ ಹೆಸರೇ ಹೇಳುವಂತೆ ಅಮ್ಮ ಜನಿಸಿದ ಬೆಟ್ಟ ಎಂಬ ಅರ್ಥ. ಈ ಅಂಬಾಜಿ ದುರ್ಗದ ಬಗ್ಗೆ ಕಾಲಜ್ಞಾನಿ ಯೋಗಿ ನಾರಾಯಣ ಯತೀಂದ್ರರು ತಮ್ಮ ಬರವಣಿಗೆಯಲ್ಲಿ ಸ್ಮರಿಸಿದ್ದಾರೆ. ಇಂತಹ ಅಂಬಾಜಿ ದುರ್ಗಕ್ಕೆ 1700 ವರ್ಷಗಳ ಇತಿಹಾಸ ಇದ್ದು, ದಿನೇ ದಿನೇ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇದರಿಂದ ಪ್ರಖ್ಯಾತ ಪ್ರವಾಸಿ ಕೇಂದ್ರವಾಗಿ ಖ್ಯಾತಿ ಪಡೆಯುವ ಎಲ್ಲ ಲಕ್ಷಣಗಳು ಗೋಚರಿಸತೊಡಗಿವೆ. ಅಂಬಾಜಿ ದುರ್ಗ ಶತಮಾನಗಳ ಇತಿಹಾಸ ಹೊಂದಿರುವ ಈ ಬೆಟ್ಟ ದಿನೇ ದಿನೇ ಪ್ರಖ್ಯಾತಿಗೆ ಬರುತ್ತಿದೆ. ಪ್ರವಾಸಿ ತಾಣವಾಗುವ ಎಲ್ಲ ಲಕ್ಷಣ ಹೊಂದಿರುವ ಈ ಅಂಬಾಜಿ ದುರ್ಗ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ಪರಿಣಾಮ ಇನ್ನೂ ಬೆಳಕಿಗೆ ಬಂದಿಲ್ಲ ಎಂದರೆ ತಪ್ಪಾಗಲಾರದು. ಶ್ರೀ ಕ್ಷೇತ್ರ ಕೈವಾರ ಗ್ರಾಮದಲ್ಲಿ ಜನಿಸಿದ ಕಾಲಜ್ಞಾನಿ ಯೋಗಿ ನಾರಾಯಣ ಯತೀಂದ್ರರು ಬರೆದ ಕಾಲಜ್ಞಾನದಲ್ಲಿ ಅಂಬಾಜಿ ದುರ್ಗ ಕೊಂಡ ಪೈನ ಮಲ್ಲಿ ಉತ್ತರ ದಿಕ್ಕು ನಿಂಕ ವಚಿ ಇಕ್ಕಡ ದುರ್ಗಿ ಪುಟ್ಟೇನು ಎಂದು ಬರೆದರಂತೆ. ಈ ಪುರಾತನ ಬೆಟ್ಟದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಅಷ್ಟಧ್ವಜ ದುರ್ಗಾಪರಮೇಶ್ವರಿ ಅಮ್ಮನವರ ಮೂಲ ವಿಗ್ರಹವೇ ಸಾಕ್ಷಿಯಾಗಿ ನಿಂತಿದೆ. ದೇವಾಲಯದ ಧರ್ಮದರ್ಶಿ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ನೇತೃತ್ವ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ಅಂಬಾಜಿ ದುರ್ಗದ ಬೆಟ್ಟದ ಮೇಲೆ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ, ಬೆಟ್ಟದ ತುದಿಯಲ್ಲಿರುವ ಅಂಬೋಜೇಶ್ವರಿ ಹಾಗೂ ದುರ್ಗಾ ಪರಮೇಶ್ವರಿ ದೇವಾಲಯಗಳು ಅಭಿವೃದ್ಧಿಪಡಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಪವಿತ್ರ ಯಾತ್ರಾ ಸ್ಥಳವಾಗಿ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಿಮಾ ಕ್ಷೇತ್ರವಾಗಿ ಶಕ್ತಿಪೀಠವಾಗಲಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ದೇವಾಲಯ ಧರ್ಮಕರ್ತ ನಾರಾಯಣಸ್ವಾಮಿ ಸನಾತನ ಧರ್ಮವನ್ನು ಕಾಪಾಡಲು ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ ಹಾಗೂ ಅಂಬಾಜಿ ದುರ್ಗ ಬೆಟ್ಟದಲ್ಲಿರುವ ಶ್ರೀ ಅಂಬೋಜೇಶ್ವರ ಸ್ವಾಮಿ ದೇವಾಲಯವನ್ನು ಶಿವಾಜಿ ವಂಶಸ್ಥರು ಮತ್ತು ಪಾಳೆಗಾರರು ಕಟ್ಟಿಸಿದ್ದು, ಅದನ್ನು ಜೀರ್ಣೋದ್ಧಾರ ಮಾಡುವ ಮೂಲಕ ದೇವರ ದರ್ಶನಕ್ಕೆ ಅನುಕೂಲ ಮಾಡುತ್ತಿರುವ ನಾರಾಯಣಸ್ವಾಮಿ ಅವರಿಗೆ ನಾವು ದೇವಾಲಯದ ಅಭಿವೃದ್ಧಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಿದ್ದು, ಇಲ್ಲಿನ ದೇವಾಲಯದ ದೇವರಲ್ಲಿ ಮಹತ್ವವಿದ್ದು, ಯಾರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಮೊರೆ ಹೋಗುತ್ತಾರೆ ಅಂತವರಿಗೆ ದೇವರ ಕೃಪೆಯಿಂದ ಒಳಿತಾಗಿದೆ ಎಂದರು. ಪ್ರಸನ್ನ ದುರ್ಗಾ ಪರಮೇಶ್ವರಿ, ಮಹಾಕಾಳಿ, ಅಂಬೋಜೇಶ್ವರ ದುಷ್ಟ ಸಂಹಾರ, ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು. ಏಕೆಂದರೆ ಈ ಪುರಾತನ ದೇವಾಲಯದಲ್ಲಿ ದೇವರ ಒಂದು ಪವಾಡ ಶಕ್ತಿಯೇ ಅಡಗಿದೆ ಎಂದು ಹೇಳಬಹುದು. ಹಾಗಾಗಿ ಇಲ್ಲಿ ಎಷ್ಟೋ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸಿಕೊಂಡಿದ್ದಾರೆ ಎಂದರು.
ಅಂಬಾಜಿ ದುರ್ಗ ಬೆಟ್ಟದಲ್ಲಿರುವ ದೇವರು ಕನಸಿನ ರೂಪದಲ್ಲಿ ಬಂದು ಗುಡಿ ಜೀರ್ಣೋದ್ಧಾರ ಮಾಡಲು ತಿಳಿಸಿದ ನಂತರ ಆ ವ್ಯಕ್ತಿ 8 ತಿಂಗಳು ಅನ್ನ ಆಹಾರ ಬಿಟ್ಟು ದೇವರ ಜೀರ್ಣೋದ್ಧಾರ ಮಾಡಲು ಪಣ ತೊಟ್ಟು ದಾರಿ ನಿರ್ಮಿಸಿ ದೇವಾಲಯಗಳು ನಿರ್ಮಿಸಿ ಪುಣ್ಯಕ್ಷೇತ್ರ ಮಾಡಲು ಶ್ರಮಿಸುತ್ತಿರುವುದು ಕಂಡರೆ ಪ್ರತಿಯೊಬ್ಬ ಸನಾತನ ಧರ್ಮದ ವ್ಯಕ್ತಿಗಳು ಕೈ ಜೋಡಿಸಿ ಅಂಬಾದುರ್ಗ ಬೆಟ್ಟವನ್ನು ಅಭಿವೃದ್ಧಿಪಡಿಸಲು ಸಹಕಾರಗೊಳಿಸಲು ಸರ್ಕಾರ ಇಂತಹ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಎಂಬುದು ಭಕ್ತಾದಿಗಳ ಕೋರಿಕೆಯಾಗಿದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಬೆಟ್ಟದ ಮೇಲೆ 1000 ವರ್ಷಗಳ ಇತಿಹಾಸವುಳ್ಳ ಪುರಾತನ ಆಂಜನೇಯ ಸ್ವಾಮಿ ವಿಗ್ರಹವಿದ್ದು, ಒಮ್ಮೆ ಕಾವಲಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ನಾರಾಯಣಸ್ವಾಮಿ ಎಂಬ ವ್ಯಕ್ತಿಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ಕನಸಿನಲ್ಲಿ ಬಂದು, ನಾನು ಅಂಬಾದುರ್ಗದ ಬೆಟ್ಟದ ಮೇಲೆ ನೆಲೆಸಿದ್ದೇನೆ, ನನ್ನ ಸೇವೆ ಮಾಡು ಎಂದು ತಿಳಿಸಲಾಗಿ ಅದೇ ವ್ಯಕ್ತಿಯು ದೇವರ ಮೂರ್ತಿಯನ್ನು ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಕಂಡ ಅದ್ಭುತ ಅಲ್ಲಿ ಶಿಥಿಲ ಅವಸ್ಥೆಯಲ್ಲಿದ್ದ ದೇವರ ಮೂರ್ತಿಯನ್ನು ಕಂಡು ವಿಸ್ಮಯನಾಗಿ ದೇವರ ಸೇವೆಯನ್ನು ಮಾಡಲು ಕಂಕಣ ಕಟ್ಟಿ ಬೆಟ್ಟಕ್ಕೆ ಹೋಗಿ ಬರಲು ರಸ್ತೆ ಮಾರ್ಗ, ದುಷ್ಟ ಸಂಹಾರಕ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ, ತುದಿ ಬೆಟ್ಟದ ಮೇಲೆ ನಿಲ್ಲಿಸಿರುವ ಕುಂಬೇಶ್ವರ ದೇವಾಲಯ ಜೀರ್ಣೋದ್ಧಾರ ಸೇರಿದಂತೆ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹ ಮತ್ತು ಗೋಶಾಲೆಯನ್ನು ಆರಂಭಿಸಿ ಪ್ರತಿನಿತ್ಯ ಭಕ್ತಾದಿಗಳನ್ನು ದೇವಾಲಯಕ್ಕೆ ಕರೆತರಲು ಉಚಿತ ವಾಹನ ಸೌಲಭ್ಯ ಕಲ್ಪಿಸಿ ದೇವಾಲಯದ ಧರ್ಮದರ್ಶಿಗಳಾಗಿ ನಿರಂತರ ದೇವರ ಸೇವೆಯನ್ನು ಸಲ್ಲಿಸುತ್ತಿರುವ ಆ ವ್ಯಕ್ತಿ ನಿಜವಾಗಲೂ ಒಬ್ಬ ಅಸಾಮಾನ್ಯ ಸಾಧಕನೆಂದು ಸೇವಕನೆಂದು ಬಣ್ಣಿಸಬಹುದಾಗಿದೆ. ದೇವಾಲಯಕ್ಕೆ ರಸ್ತೆ ಮಾಡುವ ಸಂದರ್ಭದಲ್ಲಿ ಅನೇಕ ಅಡ್ಡಿಗಳು ಎದುರಾದರೂ ಛಲ ಬಿಡದೆ ದಾರಿ ನಿರ್ಮಿಸಿ ದೇವಾಲಯ ನಿರ್ಮಿಸಿದ ಧರ್ಮದರ್ಶಿ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ನಿಜಕ್ಕೂ ಅವರೊಬ್ಬ ದೇವದೂತರೆನ್ನಬಹುದು. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಬೈನಹಳ್ಳಿ ಗೇಟ್ ಬಳಿ ರಸ್ತೆಯಲ್ಲಿ ಅಡ್ಡ ಬಂದ ನಾಯಿಯನ್ನು ತಪ್ಪಿಸಲು ಹೋಗಿ ರಸ್ತೆ ಬದಿಯ ಕಲ್ಲಿಗೆ ಗುದ್ದಿ ಹಿಂಬದಿಯಲ್ಲಿ ಕುಳಿತಿದ್ದ ವ್ಯಕ್ತಿ ತೀವ್ರ ಗಾಯಗೊಂಡು ಆಸ್ಪತ್ರೆಗೆ ಕರೆದೊಯ್ಯುವಾಗ ಮೃತಪಟ್ಟಿರುವ ದಾರುಣ ಘಟನೆ ಇಂದು ನಡೆದಿದೆ. ಚಿಂತಾಮಣಿ ತಾಲೂಕಿನ ಬೈನಹಳ್ಳಿ ಗೇಟ್ ಬಳಿ ರಸ್ತೆಯಲ್ಲಿ ಅಡ್ಡ ಬಂದ ನಾಯಿಯನ್ನು ತಪ್ಪಿಸಲು ಹೋಗಿ ರಸ್ತೆ ಬದಿಯ ಕಲ್ಲಿಗೆ ಗುದ್ದಿ ಹಿಂಬದಿಯಲ್ಲಿ ಕುಳಿತಿದ್ದ ವ್ಯಕ್ತಿ ತೀವ್ರ ಗಾಯಗೊಂಡು ಆಸ್ಪತ್ರೆಗೆ ಕರೆದೊಯ್ಯುವಾಗ ಮೃತಪಟ್ಟಿರುವ ಘಟನೆ ಇಂದು ನಡೆದಿದೆ. ಬೈನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಎಂಬುವರ ಮಗ 33 ವರ್ಷದ ನಂದನ್ ಕುಮಾರ್ ಮೃತಪಟ್ಟ ಯುವಕ. ಬೈಕ್ ಚಾಲನೆ ಮಾಡುತ್ತಿದ್ದ ನಾರಾಯಣಸ್ವಾಮಿ ಭಾವಮೈದ ನಂದೀಶ್ ಗಾಯಗೊಂಡಿರುವ ವ್ಯಕ್ತಿ. ಬೆಳಿಗ್ಗೆ ಇಬ್ಬರು ಬೈಕ್ನಲ್ಲಿ ತೋಟಕ್ಕೆ ಹೋಗಿ ಹಸುಗಳಿಂದ ಹಾಲು ಕರೆದುಕೊಂಡು ವಾಪಸ್ ಮನೆಗೆ ಬರುತ್ತಿದ್ದರು. ಗ್ರಾಮದ ಗೇಟ್ ಬಳಿ ಅಡ್ಡ ಬಂದ ನಾಯಿಯನ್ನು ತಪ್ಪಿಸಲು ಯತ್ನಿಸಿದಾಗ ಬೈಕ್ ಸವಾರನ ಹಿಡಿತ ತಪ್ಪಿ ಇಬ್ಬರು ಕೆಳಗೆ ಬಿದ್ದಿದ್ದಾರೆ. ಎದೆ ಮತ್ತು ಭುಜಗಳಿಗೆ ತೀವ್ರ ಗಾಯವಾಗಿದ್ದು ರಸ್ತೆ ಬದಿಯಲ್ಲಿ ಬಿದ್ದಿದ್ದರು. ಅವರನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ಕಳುಹಿಸಿದ್ದಾರೆ. ಮಾರ್ಗ ಮಧ್ಯೆ ನಂದನ್ ಕುಮಾರ್ ಮೃತಪಟ್ಟಿದ್ದಾರೆ. ನಂದಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ನಂದನ್ ಕುಮಾರ್ ತಂದೆ ನಾರಾಯಣಸ್ವಾಮಿ ಬಟ್ಲಹಳ್ಳಿ ಠಾಣೆಗೆ ದೂರು ನೀಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಖಾಸಗಿ ನಿವೇಶನ ಪರಿಶೀಲನೆ ಮಾಡಿ ವರದಿ ನೀಡಲು ನಿವೇಶನ ಮಾಲೀಕರಿಂದ ಲಂಚ ಪಡೆಯುತ್ತಿದ್ದ ವೇಳೆ ನಗರಸಭೆಯ ಆರ್ಐ ಸೇರಿ 3 ಲೋಕಾಯುಕ್ತ ಪೊಲೀಸರು ಬಂಧಿಸಿರುವ ಘಟನೆ ಇಂದು ಕೋಲಾರದಲ್ಲಿ ನಡೆದಿದೆ.
ಖಾಸಗಿ ನಿವೇಶನ ಪರಿಶೀಲನೆ ಮಾಡಿ ವರದಿ ನೀಡಲು ನಿವೇಶನ ಮಾಲೀಕರಿಂದ ಲಂಚ ಪಡೆಯುತ್ತಿದ್ದ ವೇಳೆ ನಗರಸಭೆಯ ಆರ್ಐ ಸೇರಿ 3 ಲೋಕಾಯುಕ್ತ ಪೊಲೀಸರು ಬಂಧಿಸಿರುವ ಘಟನೆ ಇಂದು ಕೋಲಾರದಲ್ಲಿ ನಡೆದಿದೆ. ಲಂಚ ಪಡೆಯುತ್ತಿದ್ದ ನಗರಸಭೆಯ 3 ಸಿಬ್ಬಂದಿಯನ್ನು ಲೋಕಾಯುಕ್ತ ಪೊಲೀಸರು ಲಾಕ್ ಮಾಡಿದ್ದು 15,000 ರು ಲಂಚ ಪಡೆಯುತ್ತಿದ್ದ ಕೋಲಾರ ನಗರಸಭೆ ರೆವಿನ್ಯೂ ಇನ್ಸ್ಪೆಕ್ಟರ್ ಎನ್ ಕಿರಣ್ ಕುಮಾರ್, ಬಿಲ್ ಕಲೆಕ್ಟರ್ ನಟರಾಜ್ ಮತ್ತು ಏಜೆಂಟ್ ವೆಂಕಟೇಶಪ್ಪ ಎಂಬುವರನ್ನು ಲೋಕಾಯುಕ್ತ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಕೋಲಾರ ನಗರದ ಸುಲ್ತಾನ್ ತಿಪ್ಪಸಂದದ ನಿವೇಶನ ಪರಿಶೀಲಿಸಿ ವರದಿ ನೀಡಲು ಮುನಾವರ್ ಎಂಬುವರಿಂದ ಈಗಾಗಲೇ 8,000 ರು ಪಡೆದಿದ್ದ ಆರೋಪಿಗಳು ಸೋಮವಾರ ಸಂಜೆ ನಗರಸಭೆ ಆವರಣದಲ್ಲಿ 15,000 ರು ಪಡೆಯುವಾಗ ಹಣದ ಸಮೇತ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕೀಯ ಕೆಸರೆ ರಚ್ಚಾಟಕ್ಕೆ ವೇದಿಕೆಯಾದ ಕೈಗಾರಿಕಾ ಪ್ರದೇಶದ ಭೂಸ್ವಾಧೀನ ಪ್ರಕ್ರಿಯೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ಪರ ವಿರುದ್ಧ 2 ರೈತ ಸಂಘದ ಬಣಗಳ ಹೋರಾಟ. ಮಾರ್ಚ್ 26ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ ಕೋಲಾಜ್ ನಾಟಕ ಪ್ರದರ್ಶನ. ಕನ್ನಡ ಭವನದಲ್ಲಿ ನಾಟಕ ಪ್ರದರ್ಶನ. ಪತ್ರಕರ್ತ ಕೋಟಗಾನಹಳ್ಳಿ ರಾಮಯ್ಯ ರಚಿಸಿದ ನಾಟಕ. ಪ್ರವಾಸಿ ತಾಣವಾಗಿ ಬದಲಾಗುತ್ತಿರುವ ಇತಿಹಾಸ ಪ್ರಸಿದ್ಧ ಅಂಬಾಜಿ ದುರ್ಗದ ಬೆಟ್ಟ. ದುಷ್ಟ ಸಂಹಾರ, ವೀರಾಂಜನೇಯ ಸ್ವಾಮಿ, ಅಂಬೋಜೇಶ್ವರ ಹಾಗೂ ದುರ್ಗಾ ಪರಮೇಶ್ವರಿ ದೇವಾಲಯಗಳ ಅಭಿವೃದ್ಧಿ, ಪವಿತ್ರ ಯಾತ್ರಾ ಸ್ಥಳವಾಗಿ ಬದಲಾಗುವ ಲಕ್ಷಣ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.